ಇವತ್ತು ನಾಡಿನಾದ್ಯಂತ ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮ. ಮೊನ್ನೆ ತಿರುಪತಿಯಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣದಿಂದ ಸ್ವಲ್ಪ ಜನರ ಮನಸ್ಸಿಗೆ ಬೇಸರವಾಯಿತು, ಸಾವು ನೋವುಗಳು ಸಂಭವಿಸಿತು. ಆದರೆ ಇವತ್ತು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಅಂತ ಎಲ್ಲ ಕಡೆಯಲ್ಲೂ ಕೂಡ ಹೈ ಅಲರ್ಟ್ ಆಗಿದ್ದಾರೆ. ಆಮೇಲೆ ಸರತಿ ಸಾಲಿನಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರಿಗೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಿಶೇಷವಾದಂತಹ ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದು ತಿರುಪತಿನಲ್ಲಿ ಆಗಿರ್ಬೋದು, ಅಥವಾ ಬೆಂಗಳೂರಿನ ಇಸ್ಕಾನ್ ಆಗಿರ್ಬೋದು, ಅಥವಾ ಬೆಂಗಳೂರಿನಲ್ಲಿ ಇರ್ತಕ್ಕಂಥ TTD ದೇವಸ್ಥಾನಗಳಾಗಿರ್ಬೋದು, ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸರತಿ ಸಾಲಿನಲ್ಲಿ ಯಾವುದೇ ನೂಕು ನುಗ್ಗಲು ಉಂಟಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಪೊಲೀಸ್ ಭದ್ರತೆ ಕೂಡ ಇದೆ. ಸೊ ಇದೆಲ್ಲವೂ ಕೂಡ ಇರ್ತಕ್ಕಂಥ ವಿಚಾರ. ಈಗ ಪಬ್ಲಿಕ್ ಟಿವಿ ತಿಮ್ಮಪ್ಪನ ಸನ್ನಿಧಿಯಲ್ಲೇ ಇರ್ತಕ್ಕಂಥದ್ದು ನಮ್ಮ ಪ್ರತಿನಿಧಿ, ಅಲ್ಲಿ ವ್ಯವಸ್ಥೆಗಳು ಹೇಗಾಗಿದೆ, ಈ ವೈಕುಂಠ ಏಕಾದಶಿಯ ದಿನ ಸಹಜವಾಗಿ ತಿಮ್ಮಪ್ಪನ ದರ್ಶನ ಪಡೆದ್ರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ, ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥ ನಂಬಿಕೆ. ತಿರುಪತಿ ತಿರುಮಲದಲ್ಲಿ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಜೋರಾಗಿದೆ. ವೈಕುಂಠವಾಸಿಯ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬಂದಿದೆ. ಹಾಗೆ ನೋಡೋಕೆ ಹೋದರೆ ತಿರುಪತಿನಲ್ಲಿ ಜನ ಇಲ್ಲದೆ ಇರೋ ದಿನ ಯಾವತ್ತು? ವಿಪರೀತ ಜನ ಇದ್ದೇ ಇರ್ತಾರೆ ಯಾವಾಗಲೂ. ನಿನ್ನೆನೆ ಕಾಲ್ತುಳಿತದ ಬಳಿಕ ವಿಶೇಷ ಭದ್ರತೆ ಮತ್ತು ವ್ಯವಸ್ಥೆಯನ್ನು ಮಾಡಿದ್ದಾರೆ. 1,20,000 ಟಿಕೆಟ್ ವ್ಯವಸ್ಥೆ ವಿತರಣೆ ಮಾಡಿದ್ದಾರಂತೆ. ಅಂದರೆ ಅಲ್ಲಿಗೆ 1,20,000 ಜನ ಇವತ್ತು ಅಲ್ಲಿ ದರ್ಶನವನ್ನು ಪಡಿತಾರೆ ಅಂತ. ಇನ್ನು ಕಾಲ್ತುಳಿತಕ್ಕೆ ಒಳಗಾಗಿ ಸ್ವಿಮ್ಸ್ನಲ್ಲಿದ್ದಂತಹ ಗಾಯಾಳುಗಳಿಗೂ ಕೂಡ ವಿಶೇಷ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಹರಕೆ ಹೊತ್ಕೊಂಡಿರ್ತಾರೆ. ಇವತ್ತು ಕಾಲ್ನಡಿಗೆಯಲ್ಲಿ ಬೆಟ್ಟ ಹತ್ತಿ ತಿಮ್ಮಪ್ಪನ ದರ್ಶನ ಪಡಿಬೇಕು ಅಂತ ಕೆಲವರು ಬಸ್ಗಳಲ್ಲಿ, ಕೆಲವರು ಕಾರುಗಳಲ್ಲಿ, ಎಲ್ಲ ಅವ್ರಿಗೆ ಹೆಂಗೆ ಬೇಕು ಹಂಗೆ ಅನುಕೂಲ ತಕ್ಕಂತೆ ಈಗಾಗಲೇ ತಿರುಪತಿಗೆ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಮೊನ್ನೆಯ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಕಾಲ್ತುಳಿತ, ಅದೊಂದು ಆಗದೇ ಇದ್ದಿದ್ರೆ ಈ ಸಂಭ್ರಮ ಇನ್ನಷ್ಟು ಜೋರಾಗಿರ್ತಿತ್ತು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಪಡೆಯೋಣ. ತಿರುಪತಿಯಿಂದ ನನ್ನ ಸಹೋದ್ಯೋಗಿ ರವಿ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿ, ಇವತ್ತು ಹೇಳಿ ಕೇಳಿ ಒಂದು ಕಡೆ ವೈಕುಂಠ ಏಕಾದಶಿ, ಮತ್ತೊಂದು ಕಡೆ ಧನುರ್ಮಾಸ, ಕೇಳಬೇಕಾ ತಿರುಪತಿನಲ್ಲಿ ಭಕ್ತ ಸಾಗರನೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊನ್ನೆಯ ಒಂದು ಕಾಲ್ತುಳಿತದ ಇನ್ಸಿಡೆಂಟ್ ಆದ ಬಳಿಕ ಇವತ್ತಿನ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ TTD ಅವರು, ಆಡಳಿತ ಮಂಡಳಿಯವರು ಭಕ್ತಾದಿಗಳಿಗೆ ಯಾವ ರೀತಿ ಎಲ್ಲ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ ಅಂತ? ಖಂಡಿತ ಅರವಿಂದ್, ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ವೈಕುಂಠ ದರ್ಶನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಲಕ್ಷಾಂತರ ಭಕ್ತರು ತಿರುಪತಿ ತಿರುಮಲದ ದೇವಸ್ಥಾನಕ್ಕೆ ಆಗಮಿಸಿರ್ತಕ್ಕಂಥದ್ದು. ನಾವಿವತ್ತು ತಿರುಮಲ ದೇವಾಲಯದ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಸಾಕಷ್ಟು ಜನ ಭಕ್ತರು ಇವತ್ತು ತಿರುಪತಿ ತಿರುಮಲದ ವೆಂಕಟೇಶ್ವರನ ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಲಕ್ಷಾಂತರ ಜನ ಭಕ್ತರು ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಆಗಮಿಸಿರ್ತಕ್ಕಂಥದ್ದು. ತಿಮ್ಮಪ್ಪನ ನಾಮಸ್ಮರಿಸ್ತಾ, ಅಂದರೆ ಗೋವಿಂದ ಗೋವಿಂದ ನಾಮಸ್ಮರಿಸುತ್ತಾ ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ಒಳಭಾಗದಲ್ಲಿ ಮಾಡಿರ್ತಕ್ಕಂಥ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡ್ತಾ ತಿಮ್ಮಪ್ಪನ ದರ್ಶನವನ್ನು ಮಾಡಿ ವೈಕುಂಠ ದರ್ಶನ ಮಾಡಿ ವೈಕುಂಠ ದ್ವಾರದಲ್ಲಿ ವಾಪಸ್ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಇವತ್ತು ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಜನರಲ್ಲಿ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನ ಭಕ್ತರು ಇವತ್ತು ತಿರುಮಲಕ್ಕೆ ಆಗಮಿಸಿರ್ತಕ್ಕಂಥದ್ದು. ಇನ್ನು ಬೇರೆ ಬೇರೆ ಭಾಗಗಳಿಂದ ಆಗಮಿಸಿರ್ತಕ್ಕಂಥದ್ದು. ಇನ್ನು ನಿನ್ನೆಯಷ್ಟೇ ಕಾಲ್ತುಳಿತ ಕೂಡ ಸಂಭವಿಸಿತ್ತು. ಆದರೆ ಇದ್ಯಾವುದು ಲೆಕ್ಕಿಸದೆ ಲಕ್ಷಾಂತರ ಜನ ಭಕ್ತರು ಇವತ್ತು ತಿರುಮಲ ದೇವಾಲಯಕ್ಕೆ ಆಗಮಿಸಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಗೋವಿಂದ ನಾಮಸ್ಮರಿಸುತ್ತಾ ಇವತ್ತು ದೇವಾಲಯಕ್ಕೆ ಆಗಮಿಸಿರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ನೋಡೋದಾದರೆ ಸಾಕಷ್ಟು ಜನ ಭಕ್ತರು ದೇವಾಲಯದ ಮುಂಭಾಗದಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಚಿನ್ನದ ರಥವನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ತಿರುಪತಿ ದೇವಾಲಯ ಟ್ರಸ್ಟು ಈ ಒಂದು ಚಿನ್ನದ ರಥವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗ ಈ ಭಾಗದಲ್ಲಿ ನೋಡೋದಾದರೆ ಇಲ್ಲಿ ಈಗಾಗಲೇ ತಿರುಪತಿ ದೇವಸ್ಥಾನದ ಮುಖ್ಯಸ್ಥರುಗಳು ಸೇರಿದಂತೆ VVIPಗಳ ದರ್ಶನಕ್ಕೆ ಇಲ್ಲಿ ರಥದ ಎಳೆಯೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಇಂದಿನಿಂದ 10 ದಿನಗಳ ಕಾಲ ವೈಕುಂಠ ದ್ವಾರ ಪ್ರವೇಶವನ್ನು ಏರ್ಪಡಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರು 10 ದಿನಗಳ ಕಾಲ ವೈಕುಂಠ ದರ್ಶನ ಪಡೆದು ವೈಕುಂಠ ದ್ವಾರ ಪ್ರವೇಶ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ತಿರುಪತಿ ತಿರುಮಲ ದೇವಾಲಯ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ
ಇವತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ವೈಕುಂಠ ಏನು ಚಿನ್ನದ ರಥವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನಾವು ಇವತ್ತು ತಿರುಮಲ ದೇವಾಲಯದ ಮುಂಭಾಗದಲ್ಲಿದ್ದೇವೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈ ಒಂದು ರಥೋತ್ಸವ ಹಮ್ಮಿಕೊಂಡಿರ್ತಕ್ಕಂಥದ್ದು. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಇವತ್ತು ಲಕ್ಷಾಂತರ ಭಕ್ತರು ತಿಮ್ಮಪ್ಪನ ದರ್ಶನವನ್ನು ಪಡೆದು ವೈಕುಂಠ ದ್ವಾರ ಪ್ರವೇಶ ಮಾಡಿ ಈ ಒಂದು ಏನು ಚಿನ್ನದ ರಥ ಎಳೆಯೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ನಾವು ದೃಶ್ಯಗಳಲ್ಲಿ ನೋಡೋದಾದ್ರೆ ಎಲ್ಲೆಲ್ಲೂ ಗೋವಿಂದ ನಾಮಸ್ಮರಣೆ ಆಗ್ತಾ ಇರ್ತಕ್ಕಂಥದ್ದು. ಗೋವಿಂದ ಗೋವಿಂದ ಅನ್ನೋ ಗೋವಿಂದ ನಾಮಸ್ಮರಣೆ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಇವತ್ತು ತಿಮ್ಮಪ್ಪನ ದರ್ಶನ ಪಡೆದು ವೈಕುಂಠ ದ್ವಾರ ಪ್ರವೇಶ ಮಾಡಿದ್ರೆ ಮುಕ್ತಿ ಸಿಗುತ್ತೆ, ಎಲ್ಲವೂ ಒಳಿತಾಗುತ್ತೆ, ಮಂಗಳಕರವಾಗುತ್ತೆ ಅನ್ನೋ ನಂಬಿಕೆ ಜನರಲ್ಲಿ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಕೂಡ ಬಂದು ಲಕ್ಷಾಂತರ ಜನ ಭಕ್ತರು ಇವತ್ತು ತಿಮ್ಮಪ್ಪನ ಸನ್ನಿಧಿಯಲ್ಲಿ ದೇವರ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ನಿನ್ನೆ ಕಾಲ್ತುಳಿತ ಏನು ದುರ್ಘಟನೆ ನಡೀತು, ಈ ಹಿನ್ನೆಲೆಯಲ್ಲಿ ತಿರುಪತಿ ತಿರುಮಲ ದೇವಾಲಯ ಜೊತೆಗೆ ಪೊಲೀಸ್ ಇಲಾಖೆ ಸರ್ಕಾರ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಈಗಾಗಲೇ ಭಕ್ತರಿಗೆ ಯಾವುದೇ ಅಹಿತಕರ ಈಗ ದೃಶ್ಯಗಳನ್ನು ನೋಡೋದಾದರೆ ಈಗಷ್ಟೇ ಚಿನ್ನದ ರಥವನ್ನು ಸಾವಿರಾರು ಭಕ್ತರು ಎಳಿತಾ ಇರ್ತಕ್ಕಂಥದ್ದು. ಮಹಿಳೆಯರು, ತಿರುಮಲಿ ದೇವಾಲಯದ ಟ್ರಸ್ಟ್ನ ಸದಸ್ಯರು ಸೇರಿದಂತೆ ಸಾವಿರಾರು ಜನರು ಈಗಾಗಲೇ ಏನು ಚಿನ್ನದ ರಥವನ್ನು ಎಳಿತಾ ಇರ್ತಕ್ಕಂಥದ್ದು. ಚಿನ್ನದ ರಥಕ್ಕೆ ಈಗಷ್ಟೇ ಚಾಲನೆ ಸಿಕ್ಕಿರ್ತಕ್ಕಂಥದ್ದು. ಇದು ಪಬ್ಲಿಕ್ ಟಿವಿ ವೀಕ್ಷಕರಿಗೆ ಒಂದು ರೀತಿಯ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಚಿನ್ನದ ರಥ ಎಳೆಯೋ ಸಮಯದಲ್ಲಿ ಈಗಾಗಲೇ ಎಳಿತಾ ಇರ್ತಕ್ಕಂಥದ್ದು. ಇದು ಒಂದು ರೀತಿಯಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ಚಿನ್ನದ ರಥವನ್ನು ಈಗ ಆರಂಭ ಆಗಿರ್ತಕ್ಕಂಥದ್ದು, ಈಗಷ್ಟೇ ಆರಂಭ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಏನು ಸಾವಿರಾರು ಭಕ್ತರು ಈ ಒಂದು ಚಿನ್ನದ ರಥಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು. ಅಂದರೆ ಏನು ದೇವಾಲಯದ ಮುಂಭಾಗದಲ್ಲಿ ಈಗ ಚಿನ್ನದ ರಥವನ್ನು ಎಳಿತಾ ಇರ್ತಕ್ಕಂಥದ್ದು ನೋಡೋದಾದರೆ ಭಕ್ತರು ಇದು ಏನು ತಿರುಮಲ ದೇವಾಲಯದ ಮುಂಭಾಗದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ದೃಶ್ಯಗಳು. ಈಗಾಗಲೇ ಇಲ್ಲಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಏನು ಚಿನ್ನದ ರಥವನ್ನು ಎಳಿತಾ ಇರ್ತಕ್ಕಂಥದ್ದು. ಸಾವಿರಾರು ಭಕ್ತರು ಈಗಾಗಲೇ ಚಿನ್ನದ ರಥವನ್ನು ಎಳೆಯುವ ಮೂಲಕ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ವೈಕುಂಠ ದ್ವಾರ ಪ್ರವೇಶ ಮಾಡುವ ಮೂಲಕ ಮುಕ್ತಿ ಪಡೆಯೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಏನು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ತಿರುಪತಿ ತಿರುಮಲ ದೇವಾಲಯದಲ್ಲೂ ಕೂಡ ಸಾಕಷ್ಟು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರಂತೆ ಇಲ್ಲಿ ನೋಡೋದಾದರೆ ತಿರುಪತಿ ಈಗಾಗಲೇ ದರ್ಶನ ಒಂದು ಕಡೆ ಆದರೆ ಒಂದು ಕಡೆ ಚಿನ್ನದ ರಥವನ್ನು ಎಳಿತಾ ಇರ್ತಕ್ಕಂಥದ್ದು. ಏನು ಮತ್ತೊಂದು ಕಡೆ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥದ್ದು. ಅಂದರೆ ಭಕ್ತ ಸಾಗರವೇ ಇಲ್ಲಿ ಸೇರಿರ್ತಕ್ಕಂಥದ್ದು. ಒಟ್ಟಾರೆ ಏನು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರು ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆಯುವ ಮೂಲಕ ಈ ಒಂದು ವೈಕುಂಠ ದ್ವಾರ ಪ್ರವೇಶ ಮಾಡಿ ಮುಕ್ತಿ ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಇವತ್ತು ವಿಶೇಷವಾಗಿ ವಿವಿಧ ಹೂಗಳಿಂದ ಕೂಡ ತಿಮ್ಮಪ್ಪನ ಸನ್ನಿಧಾನವನ್ನು ಅಲಂಕೃತಗೊಳಿಸಿರ್ತಕ್ಕಂಥದ್ದು. ಎಲ್ಲೆಲ್ಲೂ ಗೋವಿಂದ ನಾಮ ಸ್ಮರಣೆ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲೆಲ್ಲೂ ಗೋವಿಂದ ಗೋವಿಂದ ಅನ್ನೋ ನಾಮಸ್ಮರಣೆ ಮಾಡ್ತಾ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ದೇವಾಲಯದ ಮುಂಭಾಗದಲ್ಲಿ ಚಿನ್ನದ ರಥ ಆಗಮಿಸ್ತಾ ಇದೆ. ದೇವಾಲಯದ ಮುಂಭಾಗದಲ್ಲಿ ಚಿನ್ನದ ರಥವನ್ನು ಸಾವಿರಾರು ಸಂಖ್ಯೆಯ ಭಕ್ತರು ಎಳಿತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡೋದಾದ್ರೆ ಈಗಾಗಲೇ ಸಾಕಷ್ಟು ಜನ ಆಗಮಿಕರು ಕೂಡ ಇಲ್ಲಿ ಕುಳಿತಿರ್ತಕ್ಕಂಥದ್ದು. ಅದರಂತೆ ಭಕ್ತರು ದೇವರ ದರ್ಶನವನ್ನು ಪಡೆದು ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ಚಿನ್ನದ ರಥ ಈ ಭಾಗದಲ್ಲಿ ಸಾಕಷ್ಟು ಜನ ಭಕ್ತರು ದೇವರ ದರ್ಶನಕ್ಕೆ ಕಾಯ್ತಾ ಕುಳಿತಿರ್ತಕ್ಕಂಥದ್ದು. ಇದು ನಿಜಕ್ಕೂ ಒಂದು ರೀತಿಯಲ್ಲಿ ಏನು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಇವತ್ತು ದೇವಾಲಯದ ಮುಂಭಾಗದಲ್ಲಿ ಚಿನ್ನದ ಅಪಾರ ಸಂಖ್ಯೆಯ ಭಕ್ತ ಸಾಗರ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಭಕ್ತರಿಗೆ ಖುಷಿಯ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆಷ್ಟೇ ಕಾಲ್ತುಳಿತ ಆಗಿತ್ತು. ಅದು ಯಾವುದನ್ನು ಲೆಕ್ಕಿಸದೆ ಲಕ್ಷಾಂತರ ಜನ ಭಕ್ತರು ಸಾಗರೋಪಾದಿಯಲ್ಲಿ ದೇವಾಲಯಕ್ಕೆ ಹರಿದು ಬಂದಿರತಕ್ಕಂಥದ್ದು. ಅದರಂತೆ ಇಲ್ಲಿ ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇರ್ತಕ್ಕಂಥದ್ದು. ಗೋವಿಂದ ಗೋವಿಂದ ನಾಮಸ್ಮರಣೆ ಮಾಡ್ತಾ ವೈಕುಂಠ ದ್ವಾರ ಪ್ರವೇಶ ಮಾಡಿ ವೈಕುಂಠದ ದರ್ಶನ ಪಡೀತಾ ಇರ್ತಕ್ಕಂಥದ್ದು. ಆ ಮೂಲಕ ಮುಕ್ತಿ ಪಡೆಯೋದಕ್ಕೆ ಭಕ್ತ ಸಾಗರ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ಏನು ತಿರುಪತಿ ತಿರುಮಲ ದೇವಾಲಯದಲ್ಲಿ ಈ ಭಾಗದಲ್ಲಿ ನೋಡೋದಾದ್ರೆ ಲಕ್ಷಾಂತರ ಜನ ಭಕ್ತರು ಜಮಾಯಿಸಿರ್ತಕ್ಕಂಥದ್ದು. ಈಗಾಗಲೇ ದರ್ಶನವನ್ನು ಪಡೆದು ಒಂದಷ್ಟು ಜನ ದೇವಾಲಯದ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು, ಇನ್ನೊಂದಷ್ಟು ಜನ ದರ್ಶನಕ್ಕಾಗಿ ಕಾದು ಕುಳಿತಿರ್ತಕ್ಕಂಥದ್ದು. ಎಲ್ಲೆಡೆ ತಿರುಮಲದ ಎಲ್ಲೆಡೆ ಗೋವಿಂದ ನಾಮ ಸ್ಮರಣೆ ಮಾಡ್ತಾ ವೈಕುಂಠ ಏಕಾದಶಿಯನ್ನು ಇವತ್ತು ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಸಾವಿರಾರು ಲಕ್ಷಾಂತರ ಜನ ಭಕ್ತರು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಜನ ಭಕ್ತರು ಗೋವಿಂದ ನಾಮ ಸ್ಮರಣೆ ಮಾಡ್ತಾ ಈಗಾಗಲೇ ವೈಕುಂಠ ದ್ವಾರ ಪ್ರವೇಶ ವೈಕುಂಠ ದರ್ಶನವನ್ನು ಪಡಿತಾ ಇರ್ತಕ್ಕಂಥದ್ದು.
ಆದರೆ ಏನು ಕಾಲು ತುಳಿತಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ ಅನ್ನುವಂತೆ ಲಕ್ಷಾಂತರ ಜನ ಭಕ್ತರು ಈಗಾಗಲೇ ಆಗಮಿಸಿ ದೇವರ ದರ್ಶನಕ್ಕೆ ದೇವರ ಕೃಪೆಗೆ ಪಾತ್ರರಾಗೋದಕ್ಕೆ ಮುಂದಾಗಿದ್ದಾರೆ. ಅದರಂತೆ ಏನು ನಿನ್ನೆಯಿಂದಲೂ ಕೂಡ ಅಪಾರ ಸಂಖ್ಯೆಯ ಭಕ್ತರು ತಿರುಮಲದಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಅಂದರೆ ಕಳೆದ 3 ದಿನಗಳಿಂದ ಕೂಡ ಜನರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ವೈಕುಂಠ ಏಕಾದಶಿಯನ್ನ ತಿಮ್ಮಪ್ಪನ ದರ್ಶನ ಪಡೆಯುವ ಮೂಲಕ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿರ್ತಕ್ಕಂಥದ್ದು. ಒಟ್ಟಾರೆ ಏನು ಇವತ್ತು ವೈಕುಂಠ ಏಕಾದಶಿ ಏನಿದೆ ಇದನ್ನ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಲಕ್ಷಾಂತರ ಭಕ್ತರು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ವೈಕುಂಠ ದ್ವಾರ ಪ್ರವೇಶ ಮಾಡುವ ಮೂಲಕ ವೈಕುಂಠನ ಅನುಗ್ರಹ ಪಡೆಯುವ ಮೂಲಕ ಒಂದು ಮುಕ್ತಿಯನ್ನು ಪಡೆಯುವ ಮೂಲಕ ಈಗಾಗಲೇ ಏನು ಈ ಒಂದು ವೈಕುಂಠ ದರ್ಶನವನ್ನು ಪಡಿತಾ ಇರ್ತಕ್ಕಂಥದ್ದು. ಒಟ್ಟಾರೆ ಏನು ತಿರುಪತಿ ತಿರುಮಲ ದೇವಾಲಯದಲ್ಲಿ ಲಕ್ಷಾಂತರ ಭಕ್ತರು ಇವತ್ತು ಈ ಒಂದು ವೈಕುಂಠ ದರ್ಶನ ಪಡೆದು ವೈಕುಂಠ ದ್ವಾರ ಪ್ರವೇಶ ಮಾಡುವ ಮೂಲಕ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಇವತ್ತು ಏನು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ರವಿ, ಥ್ಯಾಂಕ್ ಯು. ತುಂಬ ಒಳ್ಳೆಯ ದಿನ ಇವತ್ತು. ಪಬ್ಲಿಕ್ ಟಿವಿ ವೀಕ್ಷಕರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಒದಗಿ ಬಂತು. ಯಾಕೆಂದರೆ ಒಂದು ಕಡೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆದರೆ ವೈಕುಂಠ ಏಕಾದಶಿಯ ರಥೋತ್ಸವವನ್ನು ಕೂಡ ಕಣ್ತುಂಬಿಕೊಳ್ಳುವಂತಹ ಸುಸಂದರ್ಭ ಇದು. ಥ್ಯಾಂಕ್ ಯು ವೆರಿ ಮಚ್ ರವಿ, ತಮ್ಮ ಎಲ್ಲ ಮಾಹಿತಿಗಾಗಿ.